ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಬಂಡಿ ಹಬ್ಬಗಳಿಗೆ ಪ್ರಾಚೀನ ಮತ್ತು ಧಾರ್ಮಿಕ ಸಾಂಪ್ರದಾಯಿಕ ಇತಿಹಾಸವಿದೆ. ಅಂತೆಯೇ ಇತ್ತೀಚೆಗೆ ಬ್ಯಾಂಕ್ನ ಸೇಫ್ ಲಾಕರ್ನಿಂದ ಹೊರತಂದು ಊರಿನಲ್ಲಿ ಹಬ್ಬದ ಆಚರಣೆ ಮಾಡಲು ಮುಂದಾದ ಬಂಗಾರದ ಕಳಸದ ಗಿಂಡಿಯಲ್ಲಿ ಶತಮಾನಗಳ ಕಾಲದ ಶಾಸನ ಮಾದರಿ ಬರವಣಿಗೆ ಪತ್ತೆಯಾಗಿ ಪ್ರಾಚೀನ ಪರಂಪರೆಯ ಮಹತ್ವ ಹೆಚ್ಚಾಗುವಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಂಡಿ ಹಬ್ಬಗಳು ಕರಾವಳಿ ತಾಲೂಕಿನ ಕೆಲವೆಡೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗೊಂಡರೂ ಸಹ ಈ ಎಲ್ಲ ಹಬ್ಬಗಳಿಗೆ ಪ್ರಾಚೀನ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಇತಿಹಾಸವಿದ್ದು ಇಂದಿಗೂ ಸಹ ಅವುಗಳನ್ನು ಮುಂದುವರಿಸಿಕೊಂಡು ಬರಲಾಗಿದೆ. ಈ ನಡುವೆ ಕುಮಟಾ ತಾಲೂಕಿನ ಗೋಕರ್ಣ ಬಂಕಿಕೊಡ್ಲ ಸಮೀಪದ ಹನೇಹಳ್ಳಿ ಗ್ರಾಮದ ಶ್ರೀ ಅಮ್ಮನವರೆಂದು ಕರೆಯಿಸಿಕೊಳ್ಳುವ ಶ್ರೀ ಮಂಕಾಳಮ್ಮ ದೇವಿಯ ಬಂಡಿ ಹಬ್ಬದ ಕಳಸದ ಗಿಂಡಿಯ ಮೇಲೆ ಶಾಸನದಂತಿರುವ ಲಿಪಿ ಪತ್ತೆಯಾಗಿದೆ. ಕಳಸಗಿಂಡಿಯ ತಳಭಾಗದಲ್ಲಿ ಬರವಣಿಗೆ ಇರುವುದನ್ನು ಕಂಡ ದೇವಸ್ಥಾನದ ವಹಿವಾಟುದಾರರು ಅದನ್ನು ಜಿಲ್ಲೆಯ ಇತಿಹಾಸ ಸಂಶೋಧಕ ಅಂಕೋಲಾದ ಶ್ಯಾಮ್ ಸುಂದರ್ ಗೌಡರ್ ಗಮನಕ್ಕೆ ತಂದಿದ್ದಾರೆ. ಕಳಸಗಿಂಡಿಯಲ್ಲಿರುವ ಬರಹವನ್ನು ಪರಿಶೀಲಿಸಿದ ಗೌಡರು ಇದು ಶಕವರ್ಷ 1788ರಲ್ಲಿ ಬರೆದದ್ದಾಗಿದೆ, ಇದನ್ನು ಶಾಸನವೆಂದು ಪರಿಗಣಿಸಬಹುದು ಎಂದಿದ್ದಾರೆ. ಈ ಕುರಿತು ಸುದ್ದಿಗಾರರ ಜೊತೆ ಮಾತನಾಡಿದ ಶ್ಯಾಮ್ ಸುಂದರ್ ಅವರು, ಹನೇಹಳ್ಳಿಯ ಅಮ್ಮನವರ ಬಂಡಿ ಹಬ್ಬದ ಕಳಸಗಿಂಡಿಯ ಪೊಂದದಲ್ಲಿ 5 ಸಾಲಿನ ಶಾಸನವಿದ್ದು ಹನೇಹಳ್ಳಿಲಿದು ದೇವಶಕ 1788ರ ಅಕ್ಷಯ ಸಂವತ್ಸರದ ಕಾರ್ತಿಕ ಮಾಸದ ಬಹುಳ 6 ಎಂದು ತೇದಿಯನ್ನು ತಿಳಿಸಿ ಶೇರು 10 ಎಂದು ಉಲ್ಲೇಖಿಸುತ್ತದೆ. ಅಮ್ಮನವರ ಕಳಸದ ಗಿಂಡಿಯು ಚಿನ್ನದಾಗಿದ್ದು ಬಹುಶಃ ಶಾಸನೋಕ್ತ ದಿನಾಂಕದಂದು ಅಮ್ಮನವರ ಕಳಸಕ್ಕೆ ಚಿನ್ನದ ಗಿಂಡಿಯನ್ನ ಮಾಡಿಸಿ ಅರ್ಪಿಸಿರಬೇಕು. ಶಾಸನದ ಕೊನೆಯಲ್ಲಿ ಶೇರು 10 ಎಂದು ಬರೆಯಲಾಗಿದೆ. 1 ಶೇರು ಅಥವಾ 1 ಸೇರು ಅಂದರೆ ಅದು ನಮ್ಮ ಸಿದ್ದೆ ಅನ್ನುವ ಸ್ಥಳೀಯ ಅಳತೆ ಮಾಪನಕ್ಕೆ ಸಮ. ಪ್ರಸ್ತುತ ಹನೇಹಳ್ಳಿಯ ಅಮ್ಮನವರ ಕಳಸದ ಗಿಂಡಿಯಲ್ಲಿ 10 ಸಿದ್ದೆ ಅಕ್ಕಿ ಹಿಡಿಯುತ್ತದೆ ಅಂದಾಗ ಶಾಸನೋಕ್ತ ಸೇರು 10 ಎನ್ನುವುದು ಕಳಸದ ಗಿಂಡಿಯ ಸಾಮರ್ಥ್ಯ ಅನ್ನುವುದು ಸ್ಪಷ್ಟವಾಗುತ್ತದೆ. ಶಕವರ್ಷ 1788 ಕ್ರಿಸ್ತಶಕ 1866ಕ್ಕೆ ಸಮನಾಗುತ್ತದೆ. ಇಂದಿಗೆ 158 ವರ್ಷಗಳ ಹಿಂದೆಯೇ ಹನೇಹಳ್ಳಿಯ ಶ್ರೀ ಮಂಕಾಳಮ್ಮ ದೇವರ ಬಂಡಿ ಹಬ್ಬಕ್ಕೆ ಚಿನ್ನದಿಂದ ಕಳಸದ ಗಿಂಡಿಯನ್ನ ಮಾಡಿದ್ರು ಎನ್ನುವುದು ಶಾಸನದಿಂದ ದೃಢವಾಗುತ್ತದೆ ಎಂದು ವಿವರಿಸಿದರು. ಬಂಡಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಬೇರೆಲ್ಲಿ ಶಾಸನಗಳಿವೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಗೌಡರು, ಬಂಡಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಶಾಸನಗಳು ತುಂಬಾ ವಿರಳವಾಗಿವೆ. ಕುಂಬಾರಕೆರೆಯಲ್ಲಿರುವ ಅಂಕೋಲೆಯ ಭೂಮ್ತಾಯಿ ದೇವರ ಕಳಸದ ಮನೆಯ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ನಾಗರಿ ಲಿಪಿ ಬಳಸಿ ಮರಾಠಿ ಭಾಷೆಯಲ್ಲಿ ಕಾವಿ ಬಣ್ಣದಲ್ಲಿ ಬರೆದ ಶಾಸನವಿದೆ. ಶ್ರೀಕಲಶ ದೇವಸ್ಥಾನವನ್ನ ಮಾಘಶಕೆ 1798 ದಾತ್ರನಾಮ ಸಂವತ್ಸರದಲ್ಲಿ ಪ್ರಾರಂಭಿಸಿ ವೈಶಾಖ ಸಕೆ 1799 ಈಶ್ವರನಾಮ ಸಂವತ್ಸರದಂದು ಸುಣ್ಣ ತೆಗೆದು ದೇವಸ್ಥಾನ ಪೂರ್ಣಗೊಂಡಿತು. ಈ ದೇವಾಲಯವನ್ನು ಶ್ರೀಗಳ ನಿರೂಪದ ಮೇರೆಗೆ ಮೊಕ್ತೇಸರರು ಭಂಡಾರದಿಂದ ಜೀರ್ಣೋದ್ಧಾರ ಮಾಡಿಸಿದರು. ಸದಾಶಿವ ದೋಂಡು ಗಾವಡಿ ಹಾಗೂ ರಾಕೋಬ ಸಗುಣ ಗಾವಡಿ ಎನ್ನುವರು ಶ್ರೀಗಳ ಅಪ್ಪಣೆಯಂತೆ ಕಟ್ಟಡದ ಕೆಲಸ ನಿರ್ವಹಿಸಿಕೊಟ್ಟರು ಅನ್ನುವ ಮಾಹಿತಿ ದೊರೆಯುತ್ತದೆ. ಹನೇಹಳ್ಳಿಯ ಕಳಸದ ಗಿಂಡಿಯ ಶಾಸನ ಮತ್ತು ಅಂಕೋಲೆಯ ಕಳಸ ದೇವಸ್ಥಾನದ ಶಾಸನಗಳು ಬಹುತೇಕ ಒಂದೇ ಅವಧಿಯವು. ಇವುಗಳ ನಡುವೆ ಕೇವಲ 10 ವರ್ಷಗಳ ಅಂತರವಿದೆ. ಕ್ರಿಸ್ತಶಕ 1877ರ ಜನವರಿಯಿಂದ ಮೇ ತಿಂಗಳವರೆಗೆ ಅಂಕೋಲೆಯ ಕಳಸ ದೇವಸ್ಥಾನದ ಕಟ್ಟಡ ಕೆಲಸ ನಡೆದಿತ್ತು ಅನ್ನುವ ಸಂಗತಿಗಳನ್ನು ತಿಳಿಸಿದರು. ಹನೇಹಳ್ಳಿಯ ಮಂಕಾಳಮ್ಮ ದೇವರ ಬಂಡಿ ಹಬ್ಬದ ಕಲಶದ ಗಿಂಡಿಯ ಮೇಲೆ ಒಂದು ಬರಹ ಪತ್ತೆಯಾಗಿದೆ. ಇದು ಶಕವರ್ಷ 1788ನೇ ಇಸ್ವಿಯಲ್ಲಿ ಬರೆದಂಥದ್ದು. 1788 ಅಂದರೆ ಅದು ಕ್ರಿಸ್ತಶಕ 1866ಕ್ಕೆ ಸಮ ಆಗ್ತದೆ. ಅಂದರೆ ಇಂದಿಗೆ 158 ವರ್ಷಗಳ ಹಿಂದೆ ಈ ಬರಹನ ಬರೆಯಲಾಗಿದೆ. ಈ ಬಂಡಿ ಹಬ್ಬದ ಗಿಂಡಿ ಏನಿದೆ ಇದು ಚಿನ್ನದಲ್ಲಿ ಮಾಡಿರುವಂಥದ್ದು. ಈ ಗಿಂಡಿಯ ತಳಭಾಗದಲ್ಲಿ ಬರೆದ ಈ ದಿನಾಂಕ ಏನಿದೆ ಇದು ಬಹುಶಃ ಆ ದಿವಸ ಮಂಕಾಳಮ್ಮನ ಬಂಡಿ ಹಬ್ಬದ ಗಿಂಡಿಗೆ ಚಿನ್ನದ ಕಲಶವನ್ನು ಸಮರ್ಪಣೆ ಮಾಡಿದ ದಿನ ಆಗಿರಬೇಕು. ಅದರ ಒಟ್ಟು ಪಾಠ ಶ್ರೀ ಹನೇಹಳ್ಳಿಯಲ್ಲಿ ಇದು ದೇವ ಶಕೆ 1788ನೇ ಅಕ್ಷಯ ಸಂವತ್ಸರ ಕಾರ್ತಿಕ ಮಾಸದ ಬಹುಳ 6 ಶೇರು 10 ಅಂತ ಬರೆಯಲಾಗಿದೆ. ಈ ಶೇರು 10 ಅಂದರೆ ಈ ಸೇರು ಅನ್ನೋದು ನಮ್ಮ ಈ ಸಿದ್ದೆ ಅನ್ನೋದಕ್ಕೆ ಸಮ ಆಗ್ತದೆ. ಈ ಅಮ್ಮನವರ ಕಳಶದ ಗಿಂಡಿಯ ಸಾಮರ್ಥ್ಯ ಕೂಡ 10 ಸಿದ್ದೆ ಅಕ್ಕಿಯದಾಗಿದೆ. ಹಾಗಾಗಿ ಅದು ಆ ಒಂದು ಪರಿಮಾಣ ಏನಿದೆ ಗಿಂಡಿಯಲ್ಲಿ ಹಿಡಿಯುವಂಥ ಅಕ್ಕಿಯ ಪರಿಮಾಣ ಏನಿದೆ ಅದು ಶೇರು 10 ಅಂತೇಳಿ ಅಲ್ಲಿ ಉಲ್ಲೇಖಿಸಿದ್ದಾರೆ ಅಂತೇಳಿ ನಾವು ಭಾವಿಸ್ಬೋದು.
ಹನೇಹಳ್ಳಿ ಬಂಡಿ ಹಬ್ಬ 12 ದಿನಗಳ ಆಚರಣೆಯಾಗಿತ್ತು. ಕಳೆದ 28 ವರ್ಷಗಳಿಂದ ಈ ಆಚರಣೆಯನ್ನು ಕೇವಲ 1.5 ದಿನಕ್ಕೆ ಸೀಮಿತಗೊಳಿಸಲಾಗಿತ್ತು. ಕಾರಣವೆಂದರೆ ಅಂದಿನ ಟ್ರಸ್ಟಿಗಳು ಕಳಸದ ಬಂಗಾರದ ಗಿಂಡಿಯನ್ನ ಬ್ಯಾಂಕಿನ ಲಾಕರಿನಲ್ಲಿಟ್ಟಿದ್ರು. ಅವರು ಬ್ಯಾಂಕಿನಲ್ಲಿ ತಮ್ಮ ವೈಯಕ್ತಿಕ ಹೆಸರಿನಲ್ಲಿಟ್ಟಿದ್ದರಿಂದ ಅವರು ತೀರಿಕೊಂಡ ನಂತರ ಕಾನೂನಿನ ತೊಡಕಿನಿಂದಾಗಿ ಹೊಸ ಟ್ರಸ್ಟಿಗಳಿಗೆ ಅದನ್ನ ತರುವ ಹಕ್ಕು ಲಭಿಸದೇ ಇರುವುದರಿಂದ ಬಂಡಿ ಹಬ್ಬದ ಆಚರಣೆಯನ್ನ ಕೇವಲ 1.5 ದಿನಕ್ಕೆ ಸೀಮಿತಗೊಳಿಸಲಾಯಿತು. ಈ ವರ್ಷ ದೇವಸ್ಥಾನದ ಆಡಳಿತ ಮಂಡಳಿಯವರು ಕಾನೂನಿನ ತೊಡಕುಗಳನ್ನು ನಿವಾರಿಸಿ ಬಂಗಾರದ ಗಿಂಡಿಯನ್ನು ಬ್ಯಾಂಕಿನಿಂದ ತಂದು ಪರಂಪರಾಗತ ರೀತಿಯಲ್ಲಿ 12 ದಿನಗಳ ಹಬ್ಬವನ್ನು ಆಚರಿಸಿದ್ದಾರೆ. ಒಟ್ಟಿನಲ್ಲಿ ಬಂಗಾರದ ಕಳಸದ ಮೇಲಿನ ಈ ಬರವಣಿಗೆ ಮತ್ತೊಮ್ಮೆ ಬಂಡಿ ಹಬ್ಬದ ಪುರಾತನ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಮಹತ್ವ ಸಾರಿದಂತಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.